ಕಳೆದ 2 ದಿನಗಳಿಂದ ಎಡೆಬಿಡದೆ ಸುರಿದಂಥ ಮಳೆ ಏನಿದೆ ಇದರಿಂದಾಗಿ ಬಹಳಷ್ಟು ಆಸ್ತಿ ಪಾಸ್ತಿ ಹಾನಿ ಉಂಟಾಗ್ತಾ ಇರೋದನ್ನು ನಾವು ಮಂಗಳೂರು ನಗರದ ಭಾಗದಲ್ಲಿ ಕಾಣ್ತಾ ಇದ್ದೀವಿ. ಎಂಕ್ಲ ಒಂಜಿ ಇಲ್ಲು ಒಂದು ಮಾರ್ಗದ ಕನ್ಸ್ಟ್ರಕ್ಷನ್ ಆಪಿನ ಟೈಮ್ ಒಂದು ಬರೇ ಜರಿತೀನಿ ಜರಿದು ಬಿಟ್ಟು ಅಪಾರ ನಷ್ಟ ಆತನೆ. ಬೆಲೆ ಹತ್ತಿದೆ ಅನ್ನಿಸಿ ಬೆಲೆ ಹದ್ದು ಕೂತು ನೈಕೊಂತ ಇಂಚ ಐಕ್ಲ ನಮ್ಮ ಐಕ್ಲದ ಪರಿಹಾರ ಸಿಕ್ಕಂಡ್ರೆ ಅವು ಆಯ್ತು ಒಂಜಿ ಒಟ್ಟಿಗೆ. ಕಳೆದ 2-3 ದಿನಗಳಿಂದ ಸುರಿದ ಧಾರಾಕಾರ ಮಳೆಯಿಂದ ನಗರದ ಬಜಾಲ್ ವಾರ್ಡ್ನ ಜಲ್ಲಿಗುಡ್ಡೆ ಜಯನಗರ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿ ಜಯಪ್ರಕಾಶ್ ಅವರ ಮನೆಯ ಒಂದು ಭಾಗ ಕುಸಿದು ಬಿದ್ದಿದೆ. ಸಮೀಪದ ಸರಸ್ವತಿ ಅವರ ಮನೆಗೂ ಬಿರುಕು ಕಾಣಿಸಿಕೊಂಡಿದ್ದು ಮತ್ತಷ್ಟು ಮಳೆಯಾದರೆ ಮನೆ ಕುಸಿಯುವ ಆತಂಕ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಹಾಗೂ ವಿವಿಧ ಸಂಘಟನೆಗಳು ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿವೆ. ಈ ಬಗ್ಗೆ ಸಂತ್ರಸ್ತರಾದ ಜಯಪ್ರಕಾಶ್ ಮಾತನಾಡಿ, ಕಳೆದ 40 ವರ್ಷಗಳಿಂದ ಇದೇ ಮನೆಯಲ್ಲಿ ವಾಸವಾಗಿದ್ದು ರಸ್ತೆ ಕಾಮಗಾರಿ ಆರಂಭವಾದ ಬಳಿಕ ಮಣ್ಣು ಜರಿದು ಮನೆಗೆ ಅಪಾರ ಹಾನಿಯಾಗಿದೆ. ಗ್ರಾಮ ಆಡಳಿತಾಧಿಕಾರಿ, ಕಂದಾಯ ನಿರೀಕ್ಷಕರು ಸೇರಿದಂತೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಕುಟುಂಬ ಆತಂಕದಲ್ಲೇ ದಿನ ಕಳೀತಾ ಇದೆ ಅಂತ ಅವರು ಬೇಸರವನ್ನ ಹೊರಹಾಕಿದ್ರು. ಎಂಕ್ಲ ಒಂಜಿ ಇಲ್ಲು ಒಂದು ಮಾರ್ಗದ ಕನ್ಸ್ಟ್ರಕ್ಷನ್ ಆಪಿನ ಟೈಮ್ ಒಂದು ಬರೇ ಜರಿತೀನಿ ಜರಿದು ಬಿಟ್ಟು ಅಪಾರ ನಷ್ಟ ಆತನೆ. ಕೆಲವರಿಗೆ ವಿಎನಕ್ಕಲು ಪೂರ ವಿಎ ಬತ್ತಿತ್ತೇರು ಕೊಡಂಜಿ ವಿಎ ಬತ್ತಿತ್ತೇರು ಇನ್ನಿ ಆಫೀಸರ್ ನಕ್ಕಲು ರೆವಿನ್ಯೂ ಇನ್ಸ್ಪೆಕ್ಟರ್ ಪೂರ ಬತ್ತಿತ್ತೇರು ಮಲ್ಪದ ಅರ್ಜಿ ಕೊರ್ರೆ ಬಂತೇರು ಅಂಚೆ ನನ್ನಂತೆ ಎಲ್ಲ ಅರ್ಜಿ ಕೊರ ಪೋಡು ಇನ್ನು ಮನ ದೆಪ್ಪರ ಬರ್ಪೆ ಬಂತೀರಿ ಇತ್ನೆಟ ಬರ್ಪುನ ತೋಜಿ ನಾನು ವೆಯ್ಟ್ ಮಲ್ತಂದಿಲ್ಲ. ಈ ರೋಡ್ದ ಒಂಜಿ ಕನ್ಸ್ಟ್ರಕ್ಷನ್ ಆಪುನ ಟೈಮ್ ಅವು ಒಂಜಿ ಕಂಬ ಉಂಡು ಅವು ಶಿಫ್ಟ್ ಮಲ್ಪೆರ ಬಂದಿತ್ತೀರಿ ದಾದ ಓ ಕಾರಣಕ್ಕೋಸ್ಕರ ಡಿಲೇ ಆತಂದು ಗೊತ್ತಿಜಿ ಅಂಚೆ ಅದು ಈ ಕಂಬ ದೆಪ್ಪನಿನ ಹತ್ರ ಈ ಬೇಲೆ ಒಂಚ ಡಿಲೇ ಆತಂದು ಅವೆ ಐನಾತ್ತು ಬೇಗ ಇನ್ನೊಂಜಿ ದೆತ್ತದು ದೆಕ್ಕೊಂಜಿ ವ್ಯವಸ್ಥೆ ಮಲ್ಪೋಡು ಒನ್ಪಿನ ಬೇತಕ್ಲೆಲ್ಲ ಪೂರ ಒಪ್ಪದ್ರಾಪನು ಸುಮಾರು ಇಲ್ಲುಂಡು ಮಲ್ಪ ಅವು ಸಾದಿಲ್ಲ ಐತೆ ಅರ್ಧಂಬರ್ಧ ನೀರು ಪೂರ ಪೋದು ನನೈತೆ ಕೆಲವು ಕೈತಲ್ದ ಇಲ್ಲದಕ್ಲೆ ಪೂರ ಬಾರಿ ತೊಂದರೆ ಆಪನ ಚಾನ್ಸ್ ಉಂಟು ಅವು ಒಂಜಿ ಬಾರೆ ಪೂರ ಮಗರ್ನ ಅಂದಾಜು ಉಂಡು ಅಲ್ಪದಂಜಿ ಅಂಚೆ ಅದು ಐನಾತ್ತು ಬೇಗ ನೇನೆ ಒಂಜಿ ಗಮನ ಕೊರಡು ಬಂದು ಅಧಿಕಾರಿಗಳ ವಿನಂತಿ ಮಾಡ್ತಾರೆ. ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೀತಾ ಇರುವ ಸ್ಥಳದಲ್ಲಿರುವ ವಿದ್ಯುತ್ ಕಂಬವನ್ನು ಸ್ಥಳಾಂತರಿಸಬೇಕಿದ್ರೂ ಅದು ಇನ್ನೂ ತೆರವುಗೊಳ್ಳದ ಕಾರಣ ಕಾಮಗಾರಿ ಅಪೂರ್ಣವಾಗಿದೆ. ಇದರಿಂದ ಮಳೆ ನೀರು ನಿಂತು ಸುತ್ತಮುತ್ತಲಿನ ಮನೆಗಳಿಗೆ ಹಾನಿಯಾಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಮಣ್ಣು ಕುಸಿಯುವ ಭೀತಿಯೂ ಹೆಚ್ಚಾಗಿದೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ವಿದ್ಯುತ್ ಕಂಬವನ್ನು ತಕ್ಷಣ ಸ್ಥಳಾಂತರಿಸಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಸ್ಥಳೀಯ ಮುಖಂಡ ಚಂದ್ರಶೇಖರ್ ಬಜಾಲ್ ಮಾತನಾಡಿ, ಶಾಸಕರ ವಿಶೇಷ ಅನುದಾನದಡಿ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಸುಮಾರು 40 ಅಡಿ ಎತ್ತರದ ತಡೆಗೋಡೆ ನಿರ್ಮಾಣಗೊಂಡಿದ್ದು ಹಲವು ವರ್ಷಗಳ ಬೇಡಿಕೆ ಈಡೇರಿದೆ. ಸದ್ಯ ಫಿಲ್ಲಿಂಗ್ ಕಾಮಗಾರಿ ಬಾಕಿ ಇದ್ದು ಮಳೆ ಕಡಿಮೆಯಾದ ಬಳಿಕ ಅದನ್ನು ಪೂರ್ಣಗೊಳಿಸಲಾಗುವುದು ಅಂತ ಗುತ್ತಿಗೆದಾರರು ಹಾಗೂ ಶಾಸಕರು ಭರವಸೆ ನೀಡಿದ್ದಾರೆ. ರಸ್ತೆ ಮಧ್ಯದಲ್ಲಿರುವ ವಿದ್ಯುತ್ ಕಂಬವನ್ನು ಸ್ಥಳಾಂತರಿಸಲು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿದ್ದು ಕಂಬ ತೆರವಾದ ತಕ್ಷಣ ಉಳಿದ ಕಾಮಗಾರಿ ಪೂರ್ಣಗೊಳ್ಳಲಿದೆ ಅಂತ ತಿಳಿಸಿದರು. ಒಂದು ಶಾಸಕರ ಅನುದಾನ ವಿಶೇಷ ಅನುದಾನ 75 ಲಕ್ಷ ಕಂತದ್ದು ಈ ಮಕ್ಕಳ ತಡೆಗೋಡೆ ಪತ್ತು ಎನ್ಮೆ ಇಲ್ಲದಕ್ಕೆ ಮಕ್ಕಳಿಗೆ ಬೋಳನ ವ್ಯವಸ್ಥೆ ಮಲ್ತದ್ದು ಶಾಸಕರು ಮಲ್ಪದು ಕೊಡ್ತೀರಿ. ನಲ್ಪ ಬಿಟ್ಟು ಹೈಟ್ ಉಂಟು ಅವು ಆಪೂಜಿ ಬಂದು 15 ವರ್ಷದಿಂದ ಅಂಚನೆ ಪೆಂಡಿಂಗ್ ಇತ್ತು. ನೇನು ಶಾಸಕರು ಐಕೆ ಬೋಳನ ವ್ಯವಸ್ಥೆ ಮಲ್ತದ್ದು ಕಟ್ಟದು ಮಲ್ತು ಕೊಡ್ತೀರಿ. ಅನೈತೆ ಪಿಲ್ಲಿಂಗ್ ಅಂತ ಬಾಕಿ ಒಂಚೂರು ಮಿತ್ತುಡು ಅವು ನಲ್ಪ ಬಿಟ್ಟು ಹೈಟ್ ಐಕ್ ಮಿತ್ತು ಒಲ್ತಲ ಕನೇರ ಜಾಗೆಜ್ಜಿ ಇದೆ ಕನೇರನೇ ಮಣ್ಣದಲ್ಲ ಕನೇರ ಆಪುಜಿ ಬರ್ಸ ಕಮ್ಮಿ ಏನಬೇಕು ಅದಲ್ಲ ಇತ್ತು ನಂದ ವ್ಯವಸ್ಥೆ ಮಲ್ತು ಕೊರಲಿ ಅವು ಪಂತೇರು ಕಾಂಟ್ರಾಕ್ಟರ್ ಮಲ್ಪರ ಶಾಸಕರು ಪಂತೇರು. ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಬಜಾಲ್ ಮಾತನಾಡಿ, ಕಳೆದ 2 ದಿನಗಳ ಭಾರೀ ಮಳೆಯಿಂದ ಮಂಗಳೂರಿನಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ಹಾನಿಯಾಗಿದ್ದು ನಾಗೂರಿಯಲ್ಲಿ ಮಣ್ಣು ಕುಸಿದು 3 ಮೃತಪಟ್ಟ ಘಟನೆ ಜಿಲ್ಲೆಯ ಜನರನ್ನ ಆತಂಕಕ್ಕೆ ಈಡು ಮಾಡಿದೆ.
ಜಲ್ಲಿಗುಡ್ಡೆ ಜಯನಗರದಲ್ಲಿ ಜಯಪ್ರಕಾಶ್ ಅವರ ಮನೆಯ ಗೋಡೆ ಕುಸಿದಿದ್ದು ಪಕ್ಕದ ಸರಸ್ವತಿ ಅವರ ಮನೆ ಬಿರುಕು ಬಿಟ್ಟಿದೆ. ಇನ್ನು ಮಳೆ ಮುಂದುವರೆದರೆ ಮನೆ ಸಂಪೂರ್ಣವಾಗಿ ಕುಸಿಯುವ ಅಪಾಯವಿದೆ. ಆದರೂ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಸಂತ್ರಸ್ತರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕೆಲಸವನ್ನ ಇನ್ನೂ ಕೈಗೊಂಡಿಲ್ಲ ಅಂತ ಅವರು ಆರೋಪಿಸಿದ್ರು. ಕಳೆದ 2 ದಿನಗಳಿಂದ ಎಡೆಬಿಡದೆ ಸುರಿದಂಥ ಮಳೆ ಏನಿದೆ ಇದರಿಂದಾಗಿ ಬಹಳಷ್ಟು ಆಸ್ತಿ ಹಾನಿ ಉಂಟಾಗ್ತಾ ಇರೋದನ್ನು ನಾವು ಮಂಗಳೂರು ನಗರದ ಭಾಗದಲ್ಲಿ ಕಾಣ್ತಾ ಇದ್ದೀವಿ. ನಿನ್ನೆ ಏನೋ ನಮ್ಮ ನಾಗುರಿ ಪ್ರದೇಶದಲ್ಲಿ 4 ಮನೆಗಳ ಮೇಲೆ ಬಿದ್ದು 3 ಸಾವಾಗಿರೋದು ನಿಜಕ್ಕೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಮನವನ್ನು ಕಳಕಿದೆ. ಅದೇ ರೀತಿ ಆಸುಪಾಸಿನ ಮಂಗಳೂರು ನಗರದ ಸುತ್ತಮುತ್ತಲೂ ನಾವು ನೋಡಿದರೆ ಬಹುತೇಕ ಮನೆಯ ಮೇಲೆ ಈ ರೀತಿಯ ಏನು ಹಾನಿಯಾಗಿರೋದು, ಆಸ್ತಿಪಾಸ್ತಿ ನಷ್ಟ ಉಂಟಾಗಿರೋದು ನಾವು ಕಾಣ್ತಾ ಇದ್ದೇವೆ. ಅದರಲ್ಲೂ ಕೂಡ ಬಜಾಲ್ ವಾರ್ಡಿನ ಜಲ್ಲಿಗುಡ್ಡೆ ಜಯನಗರ ಎಂಬ ಪ್ರದೇಶದಲ್ಲಿ ಜಯಪ್ರಕಾಶ್ ಜಲ್ಲಿಗುಡ್ಡೆ ಎಂಬವರ ಮನೆ, ಅದರ ಒಂದು ಗೋಡೆ ಕುಸಿದು ಬಿದ್ದಿದೆ ಮತ್ತು ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಸರಸ್ವತಿ ಎಂಬವರ ಮನೆ ಬಿರುಕು ಬಿಟ್ಟಿದೆ. ಅದು ಇನ್ನೊಂದೆರಡು ಮಳೆ ಬಿದ್ದರೆ ಅದು ಕೂಡ ಮನೆ ಎಲ್ಲವೂ ಕೂಡ ಮುರಿದು ಬೀಳುವಂಥ, ಕುಸಿದು ಬೀಳುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಜಿಲ್ಲಾಡಳಿತ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆ ಆಗಲಿ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದೆ ಅವರನ್ನು ಪರ್ಯಾಯ ಸ್ಥಳಗಳಿಗೆ ಸ್ಥಳಾಂತರಿಸುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಮತ್ತು ನಮ್ಮ DYFI ಸಂಘಟನೆ ನಿಯೋಗ ಆ ಪ್ರದೇಶಕ್ಕೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಅಲ್ಲಿ ಗಮನಕ್ಕೆ ಬಂದಂಥ ಅಂಶ ಏನಂದರೆ, ಒಂದು ಅಲ್ಲಿ ಮಹಾನಗರ ಪಾಲಿಕೆಯ ರಸ್ತೆ ಮತ್ತು ತಡೆಗೋಡೆಯ ಕಾಮಗಾರಿ ನಡೀತಾ ಇದೆ. ಅಲ್ಲಿ ಒಂದು ರಿಟರ್ನಿಂಗ್ ವಾಲ್ ಅಲ್ಲಿಗೆ ಸೃಷ್ಟಿ ಮಾಡಿದ್ದಾರೆ ಮತ್ತು ಆ ಕಾಮಗಾರಿ ನಡೀತಾ ಇದೆ. ಅಲ್ಲಿ ತಡೆಗೋಡೆ ಮತ್ತು ಮನೆಯ ನಡುವೆ ಸೃಷ್ಟಿಯಾಗಿರ್ತಕ್ಕಂಥ ಕಂದರೆ ಏನಿದೆ, ಆ ಆಳವಾದ ಕಂದರಕ್ಕೆ ಮಣ್ಣನ್ನು ಈ ಮಹಾನಗರ ಪಾಲಿಕೆ ಆಗಲಿ ಅಥವಾ ಅಲ್ಲಿಯ ಕಾಂಟ್ರಾಕ್ಟರ್ ಆಗಲಿ ತುಂಬಿಸದೇ ಇರುವ ಕಾರಣಕ್ಕೋಸ್ಕರ ಇವರ ಮನೆಯ ಮಣ್ಣೇನಿದೆ ಅದೆಲ್ಲವೂ ಕೂಡ ಜರಿದು ಆ ಗುಂಡಿಗೆ ಬೀಳುವಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಇರುವಂಥ ಸರಸ್ವತಿ ಅವರ ಮನೆ ಅದು ಮಣ್ಣಿನಿಂದ ಕಟ್ಟಿರುವಂಥ ಮನೆ. ಹಾಗಾಗಿ ಅದಕ್ಕೆ ಯಾವುದೇ ರೀತಿಯ ಗಟ್ಟಿಯಾದ ಅಡಿಪಾಯ ಇಲ್ಲ. ಅದೇ ರೀತಿ ಜಯಪ್ರಕಾಶ್ ಜಲ್ಲಿಗುಡ್ಡೆ ಏನಿದೆ ಅವರ ಮನೆಯಲ್ಲೂ ಕೂಡ ರಸ್ತೆಯ ರಿಪೇರಿ ಮಾಡುವಂಥ ಸಂದರ್ಭದಲ್ಲಿ ತೆಗೆದಂಥ ಮಣ್ಣಿನ ಕಾರಣಕ್ಕೋಸ್ಕರ ಅವರ ಮಣ್ಣಿನ ಗೋಡೆ ಕೂಡ ಅಲ್ಲಿಗೆ ಕುಸಿದು ಬಿದ್ದಿದೆ. ಈ ಕಾರಣಕ್ಕೋಸ್ಕರ ಈ 2 ಮನೆಯ ಮೇಲೆ ಈ ಮಳೆಯಿಂದಾಗಿ ಅಥವಾ ಅಲ್ಲಿಯಂಥ ಏನು ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಆ ಮನೆಗೆ ಆಸ್ತಿಪಾಸ್ತಿಗೆ ನಷ್ಟ ಆಗಿದೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆ, ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತದ ಗಮನಕ್ಕೆ ನಾವು ಈಗಾಗಲೇ ತಂದಿದ್ದೀವಿ. ಜಯಪ್ರಕಾಶ್ ಜಲ್ಲಿಗುಡ್ಡೆ ಅವರು ಪ್ರತ್ಯೇಕವಾದ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಕೂಡಲೇ ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, NDRF ಅಥವಾ ಮಂಗಳೂರು ಮಹಾನಗರ ಪಾಲಿಕೆ ಏನಿದೆ ಕೂಡಲೇ ಈ ಸ್ಥಳಕ್ಕೆ ಧಾವಿಸಿ ಅವರಿಗೆ ಬೇಕಾದಂಥ ಸಹಾಯವನ್ನು ನೀಡಬೇಕು. ಮತ್ತು ಅವರಿಗೆ ಏನು ಆಸ್ತಿಪಾಸ್ತಿ ನಷ್ಟ ಉಂಟಾಗಿದೆ ಅಥವಾ ಮಣ್ಣಿನ ಗೋಡೆ ಏನು ಕುಸಿತಗೊಂಡಿದೆ ಅದನ್ನು ಕೂಡಲೇ ರಿಪೇರಿ ಮಾಡುವಂಥ ಕೆಲಸವನ್ನು ಶೀಘ್ರಗತಿಯಲ್ಲಿ ಸಂಬಂಧಪಟ್ಟ ಇಲಾಖೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತೀವಿ. ಮಹಾನಗರ ಪಾಲಿಕೆಯ ರಸ್ತೆ ಹಾಗೂ ತಡೆಗೋಡೆ ಕಾಮಗಾರಿಯನ್ನ ಅವೈಜ್ಞಾನಿಕವಾಗಿ ನಡೆಸಿರುವ ಪರಿಣಾಮ ಮನೆಗಳ ಪಕ್ಕದಲ್ಲಿ ಆಳವಾದ ಕಂದಕ ನಿರ್ಮಾಣವಾಗಿದ್ದು ಅದನ್ನ ಮಣ್ಣಿನಿಂದ ತುಂಬಿಸದೇ ಬಿಟ್ಟಿರೋದು ಭೂ ಕುಸಿತದ ಅಪಾಯ ಹೆಚ್ಚೋದಕ್ಕೆ ಕಾರಣವಾಗಿದೆ ಅಂತ ಅವರು ಆರೋಪಿಸಿದ್ರು. ಸಂತ್ರಸ್ತರಿಗೆ ತಕ್ಷಣ ಪರಿಹಾರ ಒದಗಿಸೋದ್ರ ಜೊತೆಗೆ ಅಪಾಯದಲ್ಲಿರುವ ಕುಟುಂಬಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿ ಅಪೂರ್ಣ ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸುವಂತೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಗೆ ಆಗ್ರಹಿಸಿದ್ರು.